ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನಾನು ಚೆನ್ನಾಗಿದ್ದೇನೆ. ನೀನು ಯಾಕೆ ಇಷ್ಟೊಂದು ಆತಂಕ ಪಡ್ತಿದ್ಯಾ? ಆತಂಕ ಅಲ್ಲಾನು, ಇನ್ನೂ ಸ್ವಲ್ಪ ದಿನ ರೆಸ್ಟ್ ತಗೋಬಾರ್ದಾ ಅಂತ. ಇಷ್ಟು ದಿನ ಮನೇಲಿ ಕೂತು ಬೇಡದಿರೋದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನನಗೆ ಸಾಕಾಗಿದೆ ಅಮ್ಮ. ಅಟ್ಲೀಸ್ಟ್ ಆಫೀಸಿಗೆ ಬಂದರೆ ಯೋಚನೆ ಮಾಡೋದಾದ್ರೂ ಕಮ್ಮಿ ಆಗುತ್ತೆ ಅಮ್ಮ. ಹಾಗಾದ್ರೆ ನೀನು ಆಫೀಸ್ಗೆ ಹೋಗ್ತಿರೋದು ನಿಜವಾಗ್ಲೂ ಒಳ್ಳೇದೆ. ಈಗ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಆಯ್ತು ಅಮ್ಮ. ಅನು, ನೀನು ಬೇಜಾರು ಮಾಡ್ಕೊಳ್ದೇ ಇದ್ರೆ ಒಂದು ಮಾತು ಕೇಳಲಾ? ಕೇಳಬೇಕು ಅಂತ ನೀನೇ ನಿರ್ಧಾರ ಮಾಡಿದ್ಮೇಲೆ ಅದ್ರಲ್ಲಿ ನನ್ನ ಪರ್ಮಿಷನ್ ಕೇಳೋದೇನಿದೆ ಅಮ್ಮ? ಏನು ಹೇಳು. ಅದು ಅಳಿಯಂದ್ರೇನಾದ್ರೂ ಫೋನ್ ಮಾಡಿದ್ರಾ? ನನಗೆ ಚೆನ್ನಾಗಿ ಗೊತ್ತು ಅಳಿಯಂದ್ರು ನಿನ್ನ ತುಂಬ ದಿನ ಬಿಟ್ಟಿರಲ್ಲ, ಆದಷ್ಟು ಬೇಗ ಬರ್ತಾರೆ ಅಂತ. ಅಣ್ಣ, ಏನಾಯ್ತು? ಹಲೋ ಅನು, ನಾನು ಮಾತಾಡ್ತಿರೋದು ಕೇಳ್ತಾ ಇದೆಯಾ? ಹಲೋ ಅನು, ಹಲೋ. ಹಾಂ ಕೇಳಿಸ್ತಿದೆ. ನಾನು ನಿನ್ನ ಜೊತೆಗೆ ಆಮೇಲೆ ಮಾತಾಡ್ತೀನಿ. ಯಾಕೆ ಈಗಲೇ ಮಾತಾಡು? ನಾನು ಅಳಿಯಂದ್ರ ಬಗ್ಗೆ ಕೇಳಿದಕ್ಕೆ ಬೇಜಾರಾಯ್ತಾ? ಅಮ್ಮ, ಇಲ್ಲಿ ಟ್ರಾಫಿಕ್ ಏನೋ ಪ್ರಾಬ್ಲಮ್ ಇರೋಂಗಿದೆ ಅಮ್ಮ. ನಾನು ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ದೆ ತಾನೆ. ಸುಮ್ಮನೆ ಏನೇನೋ ಅನ್ಕೋಬೇಡ. ನೀನು ಫೋನ್ ಇಡು. ಅಣ್ಣ, ಏನಾಯ್ತು? ಯಾಕೆ ಸಡನ್ನಾಗಿ ಬ್ರೇಕ್ ಹಾಕಿದ್ರಿ? ಏನಾದರೂ ಅಡ್ಡ ಬಂತಾ? ಗೊತ್ತಿಲ್ಲ ಮೇಡಮ್, ಇಷ್ಟೊತ್ತು ಸರಿಯಾಗಿ ಗೇರ್ ಬೀಳ್ತಾ ಇರಲಿಲ್ಲ, ಈಗ ಸಡನ್ಲಿ ಆಫ್ ಆಗೋಯ್ತು. ಬೇಗ ರಿಪೇರಿ ಆಗುತ್ತಲ್ಲ? ಮೇಜರ್ ಪ್ರಾಬ್ಲಮ್ ಥರ ಕಾಣ್ತಾ ಇದೆ ಮೇಡಮ್. ನಿಮಗೆ ಬೇರೆ ಗಾಡಿ ಅರೇಂಜ್ ಮಾಡಿಕೊಡ್ತೀನಿ. ಇಲ್ಲ ಬೇಡ ಅಣ್ಣ, ಆಫೀಸಿನ ಸ್ವಲ್ಪ ದೂರನೇ ಅಲ್ವಾ, ನಾನು ಆಟೋದಲ್ಲಿ ಹೋಗ್ತೀನಿ. ನೀವು ಆಟೋದಲ್ಲ? ಬೇಡ ಮೇಡಮ್, ಸ್ವಲ್ಪ ಹೊತ್ತು ಗಾಡಿ ಬಂದ್ಬಿಡುತ್ತೆ. ಇಲ್ಲಿ ಕಾಯೋದ್ರ ಬದಲು ಆಟೋದಲ್ಲಿ ಹೋದರೆ ನಾನು ಆಫೀಸಿಗೆ ಬೇಗ ರೀಚ್ ಆಗ್ತೀನಿ. ನೀವು ಕಾರ್ ರೆಡಿ ಮಾಡಿಸ್ಕೊಂಡು ಆಫೀಸ್ ಹತ್ರನೇ ಬಂದ್ಬಿಡಿ. ಸರಿ ಮೇಡಮ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.